ಬೆಂಗಳೂರಲ್ಲಿ ನಾಯಿ ಮಾಂಸ ಮಾರಾಟದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಉದ್ಯಮಿ ಅಬ್ದುಲ್ ರಜಾಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಗುಜರಾತ್ನಿಂದ ತರಿಸಿದ್ದಂತ ಮಾಂಸದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ತರಿಸಿದ್ದಂತ ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ. ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿ ಇಲ್ಲಿ ಸಪ್ಲೈ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡಲಾಗಿತ್ತು ಹಿಂದೂ ಸಂಘಟನೆಗಳಿಂದ. ಕುರಿ ಮಾಂಸನ ಇಲ್ಲ ನಾಯಿ ಮಾಂಸನ ಅಂತ ವಿಚಾರಣೆ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸುಮಾರು 12ಕ್ಕೂ ಹೆಚ್ಚಿನ ಸ್ಯಾಂಪಲ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಲ್ಯಾಬಿಗೆ ಕಳಿಸಿದ್ದಾರೆ. 14 ದಿನದಲ್ಲಿ ಬರಲಿರುವಂಥದ್ದು ಆ ಒಂದು ಮಾಂಸದ ವರದಿ ಯಾವುದ್ರದ್ದು ಅದು ಅನ್ನುವಂಥದ್ರ ಬಗ್ಗೆ. ಇನ್ನು ನಾಯಿ ಮಾಂಸ ಅಂತ ದಾಳಿಯನ್ನು ಮಾಡಿ ರಂಪಾಟವನ್ನು ಮಾಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಆರೋಪದ ಮೇಲೆ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಇಂದು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅವರು ಆರೋಪ ಮಾಡ್ತಾ ಇಲ್ಲಿ ನಾಯಿ ಮಾಂಸವನ್ನು ತರಿಸಲಾಗ್ತಾ ಇದೆ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಿಂದೂಪರ ಸಂಘಟನೆಯವರು. ಆದರೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಪೊಲೀಸರು ಅವರನ್ನ ಬಂಧಿಸಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಅವರು ಅಲ್ಲಿರುವಂಥದ್ದು ಸರಿ ಇಲ್ಲ, ಅಲ್ಲಿ ತಂದಿರುವಂಥದ್ದು ಬೇರೆ ರೀತಿಯಾಗಿ ಸಪ್ಲೈ ಮಾಡಲಾಗ್ತಾ ಇದೆ, ನಾಯಿ ಮಾಂಸವನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಇಲ್ಲಿನ ಜನಕ್ಕೆ ನಾಯಿ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಆದ್ರೆ ಅವರನ್ನ ಬಂಧಿಸಲಾಗಿದೆ. ಇನ್ನು ಅಬ್ದುಲ್ ರಜಾಕ್ನನ್ನ ವಿಚಾರಣೆಗೆ ಒಳಪಡಿಸ್ತಾರಂತೆ ಪೊಲೀಸರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಈಗ ಆಲ್ರೆಡಿ ಲ್ಯಾಬಿಗೆ ಕಳಿಸಲಾಗಿರುವಂಥದ್ದು, ಅದರಲ್ಲಿ ಯಾವ ಪ್ರಾಣಿಯ ಮಾಂಸ ಇತ್ತು ಅನ್ನುವಂಥದ್ದು ಬರಲಿಕ್ಕೆ ಇನ್ನೂ 14 ದಿನ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ನನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಲಿದ್ದಾರೆ, ಇನ್ನು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿರುವಂತಹ ಕಾರಣಕ್ಕೋಸ್ಕರ ಅವ್ರ ಮೇಲೆ ಯಾವ ಸೆಕ್ಷನ್ ಹಾಕಿ ಎಷ್ಟು ದಿನಗಳ ಕಾಲ ಇವರು ವಶಕ್ಕೆ ಪಡೆದುಕೊಳ್ತಾರೆ, ಯಾವ ರೀತಿಯಾಗಿ ಆಕ್ಷನ್ ಆಗುತ್ತೆ ಅಂತ ಪೃಥ್ವಿರಾಜ್, ಪ್ರಮುಖವಾಗಿ ನಿನ್ನೆ ಸಂಜೆ ಅಂದ್ರೆ ಒಂದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ದೊಡ್ಡ ಹೈಡ್ರಾಮ್ ಕ್ರಿಯೇಟ್ ಆಗಿರುವಂತದ್ದು. ಅಂದ್ರೆ ರೈಲ್ವೆ ಒಂದು ಬೋಗಿಗಳಲ್ಲಿ ಬಂದಂತಹ ಸುಮಾರು 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಅಂತೇಳಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಮುತ್ತಿಗೆ ಹಾಕಿದ್ರು. ಅದರಲ್ಲಿ ಪ್ರಮುಖವಾಗಿ ಅಬ್ದುಲ್ ರಜಾಕ್ ಅವರ ಲೈಸೆನ್ಸ್ ಇರುವಂತಹ ಒಂದು ಅವರು ಕೂಡ ತರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪ ಮಾಡಿ ಅವರ ಮೇಲೆ ಎಲ್ಲ ಕೂಡ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕಾಟನ್ಪೇಟೆ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಮತ್ತೆ ಆಹಾರ ಇಲಾಖೆ ಕೂಡ ಅಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಬಾಕ್ಸ್ಗಳಲ್ಲಿ ಅಂದ್ರೆ ಇಲ್ಲ ಕೆಲ ಫುಟೇಜ್ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಇದು ನಾಯಿ ಮಾಂಸ ಅನ್ನೋದಕ್ಕೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಇದು ಬೆಂಗಳೂರು ಹೋಟೆಲ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಪುನೀತ್ ಕೆರೆಹಳ್ಳಿ ಅಂದ್ರೆ ಟೀಮ್ ಎಲ್ಲ ಕೂಡ ಆರೋಪವನ್ನ ಮಾಡಿದ್ರು. ಆ ಸಂಬಂಧಪಟ್ಟಂತೆ ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಪೊಲೀಸರ ಜೊತೆಯಲ್ಲಿ ವಾಗ್ವಾದಗಳನ್ನು ಮಾಡುವಂತದ್ದಾಗಿರ್ಬೋದು, ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಕೆಲಸಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ನಡೆದಂತಹ ಹಿನ್ನೆಲೆಯಲ್ಲಿ ಈಗ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತದ್ದು ಮತ್ತೆ ಬೆದರಿಕೆ ಹಾಕುವಂತಹ ಕೇಸ್ ನಡೆಯಲ್ಲಿ ಈಗ ಅವರನ್ನ ಬಂಧನ ಮಾಡಲಾಗಿದೆ. ಆ ಬಗ್ಗೆ ಈಗ ವಿಚಾರಣೆ ಮಾಡುವಂತದ್ದು ಮತ್ತೆ ಮಧ್ಯಾಹ್ನದ ಒಳಗಡೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಕಾಟನ್ಪೇಟೆ ಪೊಲೀಸರು ಮಾಡ್ತಾರೆ. ಆದ್ರೆ ಈಗ ಪ್ರಮುಖವಾಗಿ ಏನು ಬೇರೆ ಹೊರ ರಾಜ್ಯದಿಂದ ಈ ಒಂದು ಮಾಂಸವನ್ನ ಇಲ್ಲಿಗೆ ತರಿಸಲಾಗ್ತಾ ಇತ್ತು ಅಂತ ಹೇಳಿ, ಆದ್ರೆ ಅದರಲ್ಲಿ ನಾಯಿ ಮಾಂಸ ಇದೆ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಪೊಲೀಸರ ಪ್ರಾಥಮಿಕ ಮೂಲಗಳ ಪ್ರಕಾರವಾಗಿ ಅವರೊಂದಿಷ್ಟು ಮಾಹಿತಿನ ಕಲೆ ಹಾಕಿದರೆ ಅದು ನಾಯಿ ಮಾಂಸ ಅಲ್ಲ ಅನ್ನೋದು ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯಿಂದ ಅದಕ್ಕೆ ರಿಪೋರ್ಟ್ ಕೂಡ ಕೊಡಬೇಕಾಗುತ್ತೆ. ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಾಗಿ ಇವತ್ತು ಪೊಲೀಸರ ಕೈ ಸೇರಿರುವಂತದ್ದು ಆ ರಿಪೋರ್ಟ್ ಬಂದ ಬಳಿಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಮಾಂಸ ಯಾವುದು ಅಂತ, ಕುರಿದ ಅಥವಾ ಅದು ನಾಯಿದ ಅನ್ನೋದ್ರ ಬಗ್ಗೆ ಸ್ಪಷ್ಟ ಆಗುತ್ತೆ. ಆದ್ರೆ ಸಂಬಂಧಪಟ್ಟಂತೆ ಈಗ ರಜಾಕ್ ಅವರನ್ನು ಕೂಡ ಈಗ ವಿಚಾರಣೆಗೆ 11 ಗಂಟೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರಿಗೆ ಫುಡ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಮತ್ತೆ ಜೊತೆಯಲ್ಲಿ ಪೊಲೀಸರು ಕೂಡ ಅವರನ್ನ ವಿಚಾರಣೆ ಮಾಡೋಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಷ್ಟು ವರ್ಷಗಳಿಂದ ಈ ಮಾಂಸವನ್ನ ರಫ್ತು ಮಾಡಿ ಇಲ್ಲಿಗೆ ತರಿಸಲಾಗ್ತಾ ಇದೆ. ಮತ್ತೆ ಈ ಒಂದು ಥರ್ಮಕೋಲ್ನ ಒಂದು ಬಾಕ್ಸ್ ಗಳಲ್ಲಿ ಆ ಮಾಂಸ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಫುಡ್ ಸೇಫ್ಟಿ ಇದರಲ್ಲಿ ಏನಾದರೂ ಅದನ್ನ ತರಿಸಲಾಗ್ತಾ ಇದೆ, ಫುಡ್ ಡಿಪಾರ್ಟ್ಮೆಂಟ್ ಇಂದ ಅನುಮತಿ ಪಡ್ಕೊಳ್ಳಲಾಗಿದೆಯಾ, ಮತ್ತೆ ಆಫೀಸರ್ಸ್ ಹಿಂದೆನೂ ಕೂಡ ಈ ಬಗ್ಗೆ ಆರೋಪ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದಿರಲಿಲ್ಲವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಇದು ಹೊರ ರಾಜ್ಯದಿಂದ ರೈಲ್ವೆ ಇದರಲ್ಲಿ ತರಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಈ ಕಾಟನ್ಪೇಟೆ ಪೊಲೀಸರು ಕೇಳಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.